ವೆಲ್ಕಮ್ ಬ್ಯಾಕ್. ದರ್ಶನ್ ಶಿಫ್ಟ್ ಹಿನ್ನೆಲೆಯಲ್ಲಿ ಬಳ್ಳಾರಿ ಜೈಲಿನ ಬಳಿ ಬಿಗಿ ಭದ್ರತೆಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಬಂದಿ ಇಡೋದಕ್ಕೆ ಎಲ್ಲಾ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಕೆಲವೇ ಹೊತ್ತಲ್ಲಿ ಬಳ್ಳಾರಿಗೆ ತಲುಪಲಿದ್ದಾರೆ ದಾಸ. ಬಿಗಿ ಭದ್ರತೆಯಲ್ಲಿ ದರ್ಶನ್ರನ್ನ ಕರ್ಕೊಂಡು ಹೋಗ್ತಾ ಇದೆ ಖಾಕಿ ಪಡೆ. ಯಾವ ವಾಹನದಲ್ಲಿ ಹೋಗ್ತಾ ಇದ್ದಾರೆ, ಯಾವ ರೀತಿ ಅವರಿಗೆ ಸೆಕ್ಯೂರಿಟಿಯನ್ನ ಕೊಡಲಾಗ್ತಾ ಇದೆ ಅನ್ನೋದರ ಕುರಿತು ನಿಮಗೆ ಇಂಚಿಂಚು ಮಾಹಿತಿಯನ್ನ ಕೂಡ ಕೊಡುವಂತಹ ಕೆಲಸಗಳನ್ನ ಕೂಡ ಮಾಡ್ತಾ ಇದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ದರ್ಶನ್ ಶಿಫ್ಟ್ ಹಿನ್ನೆಲೆಯಲ್ಲಿ ಬಳ್ಳಾರಿ ಜೈಲಿನ ಬಳಿ ಈಗಾಗಲೇ ಬಿಗಿ ಭದ್ರತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಈಗಾಗಲೇ 7:30 ಸಮಯ ಆಗ್ತಾ ಬಂದಿದೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಬಳ್ಳಾರಿ ಜೈಲಿಗೆ ತಲುಪಲಿದ್ದಾರೆ ದರ್ಶನ್. ಅಲ್ಲಿ ತಲುಪಿದ ನಂತರ ಯಾವುದೇ ಅಹಿತಕರ ಘಟನೆಗಳು ನಡೀಬಾರದು. ಅಲ್ಲಿ ಅವರ ಅಂಧಾಭಿಮಾನಿಗಳು ಕೂಡ ಈಗಾಗಲೇ ಜಮಾಯಿಸುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಅಭಿಮಾನಿಗಳನ್ನ ತಡೆ ಹಿಡಿದು ಅವರನ್ನ ಒಳಗಡೆ ಕರ್ಕೊಂಡು ಹೋಗೋದು ಒಂದ್ ಕಡೆ ಬಿಗ್ ಟಾಸ್ಕ್ ಅಂತಾನೆ ಹೇಳ್ಬೋದು ಅಧಿಕಾರಿಗಳಿಗೆ. ಈ ಹಿನ್ನೆಲೆಯಲ್ಲಿ ಹೈ ಸೆಕ್ಯೂರಿಟಿಯನ್ನ ಕೂಡ ಈಗಾಗಲೇ ನೇಮಕ ಮಾಡಿಕೊಳ್ಳಲಾಗಿರುವಂತದ್ದು. ಸ್ಥಳದಲ್ಲಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಬಳ್ಳಾರಿ ಜೈಲಿನತ್ತ ದರ್ಶನನ್ನ ಕರೆದುಕೊಂಡು ಹೋಗುವಂತಹ ವಾಹನಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಅದೇ ರೀತಿಯಾಗಿ ಕೇಂದ್ರ ಕಾರಾಗೃಹ ಬಳ್ಳಾರಿಯಲ್ಲಿ ಯಾವ ರೀತಿಯಾಗಿ ಪೊಲೀಸರು ಸ್ಥಳದಲ್ಲೇ ಬೀಡು ಬಿಟ್ಟು ಯಾವ ರೀತಿಯಾಗಿ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಡೀಟೇಲ್ಸ್ ಗಳನ್ನ ಕೂಡ ನೀಡ್ತಾ ಇದ್ದೇವೆ. ಎಲ್ಲೂ ಕೂಡ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರದು, ಆ ನಿಟ್ಟಿನಲ್ಲಿ ಎಲ್ಲ ಸೆಕ್ಯೂರಿಟಿಯನ್ನ ಕೂಡ ಮಾಡಿಕೊಳ್ಳಲಾಗಿರುವಂತದ್ದು. ಯಾವಾಗ ಪರಪ್ಪನ ಅಗ್ರಹಾರದಲ್ಲಿ ಬಿಂದಾಸ್ ಆಗಿ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ದರ್ಶನ್ ಅನ್ನುವಂತಹ ಡೀಟೇಲ್ಸ್ ಸಿಕ್ತೋ, ಮಾಧ್ಯಮದಲ್ಲಿ ಕೂಡ ಸುದ್ದಿ ಬಿತ್ತರವಾಯಿತು. ಯಾವಾಗ ಟೀಮ್ ಹೋಗಿ ಹಿಡ್ಕೊಂಡು ಕೈಯಲ್ಲಿ ಸಿಗರೇಟ್ ಹಿಡ್ಕೊಂಡು ಸ್ಮೋಕ್ ಮಾಡುವಂತಹ ದೃಶ್ಯಗಳು ಕೂಡ ಯಾವಾಗ ಸಿಕ್ತೋ ಆಗ ಈ ಎಲ್ಲ ಬದಲಾವಣೆಗಳು ಕೂಡ ಆಗೋದಕ್ಕೆ ಶುರುವಾಯಿತು. ಈಗ ಬಳ್ಳಾರಿಗೆ ದರ್ಶನ್ ಶಿಫ್ಟ್ ಆಗ್ತಾ ಇದ್ದಾರೆ. ಒಬ್ಬರೇ ಇನ್ನು ಮುಂದಿನ ದಿನಗಳನ್ನ ಕಳಿಬೇಕಾಗುತ್ತೆ. ಇಷ್ಟು ದಿನ ಪರಪ್ಪನ ಅಗ್ರಹಾರದಲ್ಲಿ ಅವರ ಜೊತೆ ಒಂದಷ್ಟು ಸಹ ಖೈದಿಗಳು ಕೂಡ ಇದ್ರು. ಆದ್ರೆ ಈಗೆಲ್ಲವೂ ಕೂಡ ದರ್ಶನ್ರ ಗ್ಯಾಂಗ್ ಏನಿತ್ತು ಅದೆಲ್ಲವೂ ಕೂಡ ಛಿದ್ರ ಆಗಿರುವಂಥದ್ದು. ಎಲ್ಲರನ್ನೂ ಕೂಡ ಬೇರೆ ಬೇರೆ ಕಡೆ ಶಿಫ್ಟ್ ಕೂಡ ಮಾಡಲಾಗ್ತಾ ಇದೆ. ಆದರೆ ಇಷ್ಟು ದಿನ ಎಲ್ಲರ ಜೊತೆ ಇದ್ದಂತಹ ದರ್ಶನ್ ಪವಿತ್ರ ಗೌಡ ಜೊತೆ ಪರಪ್ಪನ ಅಗ್ರಹಾರದಲ್ಲಿ ಒಂದಷ್ಟು ಸಮಯಗಳನ್ನ ಕೂಡ ಕಳಿತಾ ಇದ್ರು. ಆರೋಗ್ಯದ ಸಮಸ್ಯೆಯನ್ನ ಹೇಳ್ಕೊಂಡು ಇಬ್ರು ಕೂಡ ಭೇಟಿ ಆಗ್ತಾ ಇದ್ರು. ಆದ್ರೆ ಇನ್ನು ಮುಂದೆ ಅದೆಲ್ಲದಕ್ಕೂ ಕೂಡ ಬ್ರೇಕ್ ಬೀಳ್ಲಿಕ್ಕಿದೆ. ದರ್ಶನ್ಗೆ ಮುಖ ಮುಚ್ಚಿದ್ದಾರೆ ಪೊಲೀಸರು ಅನ್ನುವಂತಹ ಡೀಟೇಲ್ಸ್. ಟಿಟಿ ವಾಹನದ ಹಿಂದಿನ ಸೀಟಿನಲ್ಲಿ ದರ್ಶನ್ ಇದ್ದಾರ. ಪೊರ್ಕಿ ಕೆಂಪು ಟೋಪಿ ಧರಿಸಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಕೆಂಪು ಟೋಪಿಯನ್ನ ಧರಿಸಿರುವವನ ಅಡ್ಡವಾಗಿ ಕುಳಿತಿದ್ದಾರೆ ಪೊಲೀಸರು. ಯಾವುದೇ ಕಾರಣಕ್ಕೂ ಮಾಧ್ಯಮದವರ ಮುಂದೆ ದರ್ಶನ್ ಮುಖ ತೋರಿಸಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಂಡಿದ್ದಾರಾ ಅನ್ನುವಂತಹ ಪ್ರಶ್ನೆ. ಒಬ್ಬ ಆರೋಪಿಗೆ ಇಷ್ಟು ಸೆಕ್ಯೂರಿಟಿ ಯಾಕೆ, ಒಬ್ಬ ಆರೋಪಿಯನ್ನ ಇಷ್ಟು ಸೆಕ್ಯೂರ್ ಮಾಡ್ತಾ ಇರೋದು ಯಾಕೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇರುವಂತದ್ದು. ಮಾಧ್ಯಮದವರನ್ನ ಕಣ್ತಪ್ಪಿಸುವಂತಹ ಕೆಲಸಗಳು ಯಾಕೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಕೇಳಿದ್ರೆ ಸೆಕ್ಯೂರಿಟಿ ರೀಸನ್ ಅಂತ ಹೇಳ್ತಾರೆ. ಕೊಡಿ ನಿಮ್ಮ ಸೆಕ್ಯೂರಿಟಿ ನೀವು ಕೊಡಿ, ಆದ್ರೆ ನಮ್ಮ ಕೆಲಸವನ್ನ ಮಾಡೋದಕ್ಕೆ ಬಿಡಿ. ಯಾಕೆ ಅಂತಂದ್ರೆ ಜನರಿಗೂ ಕೂಡ ತಲುಪಬೇಕಲ್ವಾ ದರ್ಶನ್ ಯಾವ ರೀತಿಯಾಗಿದ್ದಾರೆ, ಪಾಪ ಸ್ವರ್ಗೋಗ್ಬಿಟ್ಟಿದ್ದಾರಾ ಇಲ್ವಾ, ಇಷ್ಟು ದಿನ ಬಿಂದಾಸ್ ಆಗಿ ಇದ್ರು. ನಾವು ಕೂಡ ಮಾಧ್ಯಮದಲ್ಲಿ ಸುದ್ದಿಯನ್ನ ಬಿತ್ತರಿಸುವಂತಹ ಸಂದರ್ಭದಲ್ಲಿ ಪಾಪ ಅಯ್ಯೋ ಅಂತ ಇದ್ವಿ. ಆದ್ರೆ ಯಾವಾಗ ಫೋಟೋ ವಿಡಿಯೋ ವೈರಲ್ ಆಯ್ತೋ ಅದರ ಬೆನ್ನಲ್ಲೇ ನಮ್ಗೆ ಅನ್ಸಿದ್ ಏನಪ್ಪಾ ಅಂತಂದ್ರೆ ದುಡ್ಡಿದ್ರೆ ದುನಿಯಾ, ದುಡ್ಡಿದ್ರೆ ಏನ್ ಬೇಕಾದ್ರೂ ಸಿಗುತ್ತೆ, ದುಡ್ಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು, ದುಡ್ಡಿದ್ರೂ ಕೂಡ ಅಧಿಕಾರಿಗಳನ್ನ ಕೊಂಡ್ಕೊಳ್ಳಬಹುದು ಅನ್ನುವಂತಹ ವಾಸ್ತವ ಸ್ಥಿತಿಗೆ ಬರಬೇಕಾಗುವಂತಹ ಪರಿಸ್ಥಿತಿಗಳು ಕೂಡ ನಿರ್ಮಾಣ ಆಗ್ಬಿಟ್ಟಿದೆ. ಈ ಹಿಂದೆ ಕೂಡ ರೂಪಾ ಅವರು ಕೂಡ ಸಾಕಷ್ಟು ಆರೋಪಗಳನ್ನ ಕೂಡ ಮಾಡಿದ್ರು. ಪರಪ್ಪನ ಅಗ್ರಹಾರದಲ್ಲಿ ಮೊಬೈಲ್ಗಳನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಅಲ್ಲಿ ಒಂದಷ್ಟು ಅವ್ಯವಹಾರಗಳು ಕೂಡ ನಡೀತಾ ಇದೆ. ಡ್ರಗ್ಸ್ ಸೇವನೆಗಳನ್ನ ಕೂಡ ಮಾಡ್ತಾ ಇದ್ದಾರೆ, ಸಿಗರೇಟ್ ಸೇವನೆ ಕೂಡ ಮಾಡ್ತಾ ಇದ್ದಾರೆ ಅನ್ನುವಂತಹ ಗಂಭೀರವಾದಂತಹ ಆರೋಪಗಳನ್ನ ಕೂಡ ಮಾಡಿದ್ರು. ಅದೆಲ್ಲವೂ ಕೂಡ ಇದೀಗ ಪ್ರೂವ್ ಆಗಿರುವಂಥದ್ದು. ಪ್ರೂವ್ ಆದ ನಂತರ ಇದೀಗ ದರ್ಶನ್ ಗ್ಯಾಂಗ್, ಡಿ ಗ್ಯಾಂಗ್ ಅಂತ ಏನ್ ಕರಿತೀರಿ, ಅದೆಲ್ಲವೂ ಕೂಡ ಛಿದ್ರ ಆಗಿದೆ. ದರ್ಶನ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಬೆಳಗ್ಗೆಯಿಂದಲೂ ಕೂಡ ಇಂಚಿಂಚು ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ನೀಡ್ತಾ ಇರುವಂತದ್ದು. ಇನ್ನೇನು ಕೆಲವೇ ಗಂಟೆಗಳಲ್ಲಿ ದರ್ಶನ್ ಬಳ್ಳಾರಿ ಜೈಲನ್ನ ತಲುಪಲಿಕ್ಕಿದ್ದಾರೆ. ಯಾವ ವಾಹನದಲ್ಲಿ ಇದ್ದಾರೆ ದರ್ಶನ್ ಅನ್ನೋದು ಒಂದ್ ಕಡೆ ಪ್ರಶ್ನೆ ಆದ್ರೆ, ಮತ್ತೊಂದು ಕಡೆ ಟಿಟಿ ವಾಹನದ ಹಿಂದಿನ ಸೀಟ್ನಲ್ಲಿ ದರ್ಶನ್ ಕುಳಿತಿರುವಂತಹ
ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ದರ್ಶನ್ ಮುಖ ಎಲ್ಲೂ ಕಾಣಿಸಬಾರ್ದು ಅಂತ ಹೇಳಿ ಅವರ ಪಕ್ಕದಲ್ಲಿ ಒಬ್ರು ಪೊಲೀಸ್ ಅಧಿಕಾರಿಗಳು ಕೂತಿದ್ದಾರೆ ಅನ್ನುವಂತಹ ಡೀಟೇಲ್ಸ್ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಇನ್ನು ಬಳ್ಳಾರಿಗೆ ಪೊರ್ಕಿ ಶಿಫ್ಟ್ ಆಗ್ತಾ ಇದ್ದಾರೆ. ಅಭಿಮಾನಿಗಳಿಗೆ ಶಿಫ್ಟ್ ಆಗ್ತಾ ಇರೋದು ನೋವನ್ನ ತಂದಿದೆ. ಇಷ್ಟು ದಿನ ಬೆಂಗಳೂರಲ್ಲಿ ಇದ್ರು, ಇದೀಗ ಬಳ್ಳಾರಿಗೆ ಶಿಫ್ಟ್ ಆಗ್ತಾ ಇದ್ದಾರೆ ಅನ್ನೋದು ನೋವು ತಂದು ಉಂಟು ಮಾಡಿದೆ. ಆದ್ರೆ ವಿಜಯಲಕ್ಷ್ಮಿಗೆ ಮಾತ್ರ ಇದರಲ್ಲಿ ನೋವು ಕಡಿಮೆ ಅಂತ ಕೂಡ ಕಾಣಿಸ್ತಾ ಇದೆ. ಯಾಕೆಂತಂದ್ರೆ ಪವಿತ್ರ ಗೌಡರಿಂದ ದೂರ ಆಗ್ತಾ ಇದ್ದಾರಲ್ಲ ಅನ್ನುವಂತಹ ನಿರಾಳ ಅವರಿಗೆ ಒಂಥರ ಖುಷಿಯನ್ನ ಕೂಡ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು. ಹೆಂಗೋ ಪವಿತ್ರ ಗೌಡ ಸಹವಾಸ ತಪ್ತು ಅನ್ನುವಂತಹ ಖುಷಿಯಲ್ಲಿದ್ದಾರೆ ಅನ್ನುವಂತಹ ಡೀಟೇಲ್ಸ್. ಕದ್ದು ಮುಚ್ಚಿ ಜೈಲಿನಲ್ಲಿ ಭೇಟಿ ಆಗ್ತಾ ಇದ್ರು ಪವಿತ್ರ ದರ್ಶನ್. ಇನ್ನು ಮುಂದೆ ಅದೆಲ್ಲದಕ್ಕೂ ಕೂಡ ಬ್ರೇಕ್ ಬೀಳುತ್ತಲ್ಲ. ಹೇಗೋ ನಾವು ಪ್ರಯಾಣವನ್ನ ಮಾಡಿ ದರ್ಶನ್ನ ಭೇಟಿ ಮಾಡಬಹುದು, ಅದು ತೊಂದರೆ ಇಲ್ಲ. ಯಾವಾಗ ಮಾಧ್ಯಮಗಳು ಸುದ್ದಿಯನ್ನ ಬಿತ್ತರ ಮಾಡೋದಕ್ಕೆ ಶುರುವಾಯಿತು, ಪವಿತ್ರ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ಅನಾರೋಗ್ಯದ ನೆಪ ಹೇಳ್ಕೊಂಡು ಇಬ್ರು ಭೇಟಿ ಆಗ್ತಾ ಇದ್ರು, ಆಗಾಗ ಮಾತುಕತೆಯನ್ನ ಕೂಡ ನಡೆಸ್ತಾ ಇದ್ರು ಅನ್ನೋದು ಸುದ್ದಿಯನ್ನ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿತ್ತು. ಇದೀಗ ಯಾವಾಗ ಬಳ್ಳಾರಿ ಜೈಲಿನತ್ತ ದರ್ಶನ ಶಿಫ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ವಿಜಯಲಕ್ಷ್ಮಿ ಅವರ ಕಿವಿಗೆ ಬಿತ್ತೋ, ಆಗಿನಿಂದಲೂ ಕೂಡ ಒಂದ್ ಕಡೆ ಖುಷಿಯಾಗಿದ್ದಾರೆ ಅನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇದೆ. ಯಾಕೆಂತಂದ್ರೆ ಅವ್ರಿಗೆ ಖುಷಿ ಆಗುತ್ತೆ. ಯಾಕಂದ್ರೆ ಪವಿತ್ರ ಇಂದಲೇ ಇಷ್ಟೆಲ್ಲ ರಾಧಾಂತಗಳಾಗಿದ್ದು, ಇಷ್ಟು ದಿನ ಜೈಲಿನಲ್ಲಿ ಇರಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಯಿತು. ಆಕೆಯಿಂದಲೇ ನನ್ನ ಗಂಡನ ಮಾನ ಮರ್ಯಾದೆ ಹರಾಜಾಗಿದೆ, ಜೀವನ ಕೂಡ ಹಾಳಾಗಿದೆ, ನಮ್ಮ ಭವಿಷ್ಯನೂ ಕೂಡ ಹಾಳಾಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಕೂಡ ತಲೆ ಮೇಲೆ ಕೈ ಹೊತ್ತು ಕೂಡ ಕುಳಿತಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ನವೀನ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ಎನ್ ನವೀನ್, ಒಂದ್ ಕಡೆ ದರ್ಶನ್ ಶಿಫ್ಟ್ ಆಗ್ತಾ ಇರೋದು ಬಳ್ಳಾರಿಗೆ ಅಭಿಮಾನಿಗಳಿಗೆ ನೋವಿನ ಸಂಗತಿ ಆದ್ರೆ, ಒಂದ್ ಕಡೆ ವಿಜಯಲಕ್ಷ್ಮಿ ಅವರಿಗೆ ಖುಷಿಯಾದ ಸಂಗತಿ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಪವಿತ್ರ ಇಂದ ದೂರ ಇರ್ತಾರೆ ದರ್ಶನ್ ಅನ್ನೋದು. ಈ ಕುರಿತ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ರಮ್ಯಾ, ಪರಪ್ಪನ ಅಗ್ರಹಾರ ಜೈಲು ಸೇರಿ ದರ್ಶನ್ 68 ದಿನ. ಇದಕ್ಕೆ ಮುಂಚೆಯೂ ಕೂಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಂದಷ್ಟು ಪೊಲೀಸ್ ಠಾಣೆಯಲ್ಲಿ ಇದ್ದು ತನಿಖೆಯನ್ನು ಎದುರಿಸಿ ಜೈಲಿಗೆ ಬಂದು ಎಲ್ಲವನ್ನು ಒಟ್ಟಾರೆ ಸೇರಿದ್ರೆ ಒಂದು 80 ದಿನಗಳು ದರ್ಶನ್ ಪೊಲೀಸ್ ಸುಪರ್ದಿಗೆ ಪಡೆದು ಜೈಲಿಗೆ ಹೋಗಿ ಎಲ್ಲ ದಿನ ಆಗಿರಬಹುದು. ಆದರೆ ಪರಪ್ಪನ ಅಗ್ರಹಾರ ಜೈಲಿಗೆ ಹೋದ ಬಳಿಕ ಈ ಒಂದು ಕೊಲೆ ಕೇಸಿನಲ್ಲಿ ದರ್ಶನ್ ಒಳಗಡೆ ಸಾಕಷ್ಟು ಸಂಕಷ್ಟ ಎದುರಿಸಿ